ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ವಿಷ್ಣುಪತ್ನಿ ಮಹಾಮಾಯೇ ಮಹಾಪುರುಷಲಕ್ಷಣೆ ಪ್ರಿಯೇ ಥಾಮೇ ಮಹಾಭಾಗೆ ಲೋಕಮಾತರ್ ನಮೋಸ್ತುತೆ. ರತತ್ವಾದ್ ಭಾತ್ಮಕೆ ವಿಷ್ಣಾವಥವಾಪಿ ಜಗದ್ಭೃತೆ ಭರತೋ ವಾಯುರುದ್ದಿಷ್ಟಃ ಭಾರತೀ ತತ್ ಸರಸ್ವತಿ. ಉಮಾವೈವಾಕ್ ಸಮುದ್ದಿಷ್ಟ ಮನೋರುದ್ರ ಉದಾಹೃತಃ ತದೇತನ್ ಮಿಥುನಂ ಜ್ಞಾತ್ವಾ ನ ದಾಂಪತ್ಯಾದ್ ವಿಹೀಯತೆ. ಸರ್ವಾರ್ಥಸಂಭವೋ ದೇಹಃ ಜನಿತಃ ಪೋಷಿತಃ ಪುನಃ ನ ತಯೋರ್ಯಾತಿ ನಿರ್ವೇಶಂ ಪಿತ್ರೋರ್ಮತ್ಯಶತಾಯುಷಾ. ನ ಹ್ಯಮ್ಮಯಾನಿ ತೀರ್ಥಾನಿ ನ ದೇವಾ ಮೃಚ್ಛಿಲಾಮಯಾಃ ತೇ ಪುನಂತ್ಯುರುಕಾಲೇನ ದರ್ಶನಾದೇವ ಸಾಧವಃ. ಬ್ರಾಹ್ಮಣಸ್ಯ ಚ ದೇಹೋಯಂ ಕ್ಷುದ್ರಕಾಮಾಯ ನೇಷ್ಯತೆ ಕೃಚ್ಛ್ರಾಯ ತಪಸೇ ಚೈವ ಪ್ರೀತ್ಯಾನಂತ ಸುಖಾಯ ಚ. ಭಾಗವತೆ ಪ್ರಥಮೇ ಸ್ಕಂಧೆ ನವಮೇ ಅಧ್ಯಾಯೇ ಅದ್ಯ ಪಂಚಾಶಃ ಶ್ಲೋಕಃ. ಒಂದನೇ ಸ್ಕಂದದ 9ನೇ ಅಧ್ಯಾಯದ 50ನೇ ಶ್ಲೋಕಃ ಅದ್ಯ ವ್ಯಾಖ್ಯಾಸ್ಯತೆ. ಭೀಷ್ಮಃ ಪ್ರಾಣತ್ಯಾಗಾರ್ಥಂ ಉತ್ತರಾಯಣಕಾಲಂ ನಿರೀಕ್ಷಮಾಣಃ ಭಗವಂತಂ ನೈಕವಿಧೈಃ ಸ್ತೋತ್ರೈಃ ಸಂವರ್ಣಯಾಮಾಸ. ಸ್ವಸ್ಮಿನ್ ತೇನ ಭಗವತಾ ಪ್ರದರ್ಶಿತಾಂ ಕರುಣಾಂ ಚ ಸಸ್ಮಾರ. ಯುಧಿಷ್ಠಿರಂ ಚ ಇದಂ ಜಗದ್ದೈವತಂತ್ರಂ ಇತಿ ನಿಶ್ಚಿತ್ಯ ರಾಜ್ಯ ಪರಿಪಾಲನೆ ಪ್ರವರ್ತಯಾಮಾಸ. ಕ್ಷಿತಿಭರಮವರೋಪಿತಂ ಕುರುಣಾಂ ಶ್ವಸನ ಇವ ಅಸೃಜದ್ ಅಕ್ಷವನ್ ವಂಶವನ್ಹಿಂ ತಮಿಮಂ ಅಜಂ ಅನುವ್ರತಾರ್ತ್ಯ ಹಾಂಗ್ರಿಂ ಹೃದಯ ಪರಿರಭ್ಯ ಜಹಾಮಿ ಮರ್ತ್ಯನೀಡಂ. ಸೋಯಂ ಭೀಷ್ಮಃ ಏವಂ ವದತಿ. ಅಯಮೇವ ಚ ಕಾಲನಾಮ ಶ್ರೀಕೃಷ್ಣಃ ಕುರುವಂಶಸ್ಯ ಯೇ ತೇ ಕೌರವಾಃ ಪಾಂಡವಾಶ್ಚ ಸದಸ್ಯಾಃ ತೇಷಾಂ ಮಧ್ಯೆ ಕಿಂಚನ ವೈರಂ ಸಮುತ್ಪಾದ್ಯ ತಾನ್ ಸಂಜಹಾರ. ಅಯಮೇವ ಚ ಭಕ್ತಾನಾಂ ಸಂಸಾರ ದುಃಖಮಪಿ ಪರಿಹರಿಷ್ಯತಿ. ತೇ ತಾದೃಶೇ ತಸ್ಯ ಪಾದಕಮಲೆ ನಿರಂತರಮಹಂ ಧ್ಯಾಯಾಮಿ. ಅಪಿ ಚ ನಶ್ವರಮೇತತ್ ಪಾಂಚಭೌತಿಕಂ ಶರೀರಂ ಅಹಂ ತ್ಯಕ್ತುಮಿಚ್ಛಾಮಿ. ಭಾಗವತದ 1ನೇ ಸ್ಕಂದದ 9ನೇ ಅಧ್ಯಾಯದ 50ನೇ ಶ್ಲೋಕ ನಾವಿವತ್ತು ನೋಡಬೇಕಾದದ್ದು. ಈ ಕೃಷ್ಣನೇ ಇಡೀ ಜಗತ್ತಿನ ನಾಶವನ್ನು ಕೂಡ ಮಾಡಿದವನು. ಕಾಡಿನಲ್ಲಿ ಬಿದಿರುಗಳು ಪರಸ್ಪರ ಸಂಘರ್ಷಿಸಿ ಆ ಬಿದಿರುಗಳಲ್ಲಿ ಒಂದು ಬೆಂಕಿ ಹುಟ್ಟುತ್ತದೆ. ಆದ್ದರಿಂದ ಎಲ್ಲ ಕಡೆ ಇರುವ ಆ ಬಿದಿರು ಬೆಳೆಗಳು ಕೂಡ ನಷ್ಟ ಆಗಿ ಹೋಗ್ತವೆ. ಅದರಂತೆ ಈ ಕುರುವಂಶದಲ್ಲಿಯೂ ಕೂಡ ಒಂದು ವೈರವನ್ನು ಹುಟ್ಟಿಸಿದವನೇ ಈ ಶ್ರೀಕೃಷ್ಣ. ಹೀಗೆ ಹುಟ್ಟಿಸಿ ಆ ವಂಶಗಳನ್ನು ನಾಶ ಮಾಡಿದ. ಅದಷ್ಟೇ ಅಲ್ಲದೆ ಸಂಸಾರದ ದುಃಖ ಏನು ಭಕ್ತರಿಗಿದೆ ಅದನ್ನು ಕೂಡ ಪರಿಹಾರ ಮಾಡುವುದು ಈತನ ಪಾದಕಮಲವೇ. ಅವನನ್ನೇ ನನ್ನ ಹೃದಯದಲ್ಲಿ ನಾನೀಗ ಧ್ಯಾನಿಸ್ತಾ ಇದ್ದೇನೆ. ಮತ್ತು ನನ್ನ ಈ ನಶ್ವರವಾದಂಥ ಶರೀರವನ್ನು ನಾನು ಪರಿತ್ಯಾಗ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾನೆ ಭೀಷ್ಮ.
ಈ ಶ್ಲೋಕದಲ್ಲಿ ವಂಶ ಅಂತೇನು ಶಬ್ದ ಇದೆ, ಶ್ವಸನ ಇವ ಅಸೃಜತ ಅಕ್ಷವನ್ಹಿಂ ಅಂತ, ಅಕ್ಷವಂಶವನ್ಹಿಂ ಅಂತ. ಆ ವಂಶ ಅನ್ನೋ ಶಬ್ದ ತುಂಬ ಸ್ವಾರಸ್ಯವಾದಂಥ ಶಬ್ದ. ಬಿದಿರಿನ ಮೆಳೆಗಳೇನಿರ್ತವೆ ಅಲ್ಲಿಯೂ ಕೂಡ ಬೆಂಕಿ ಹೊತ್ತಿಕೊಂಡು ಎಲ್ಲವನ್ನು ನಾಶಪಡಿಸ್ತದೆ. ಅಲ್ಲಿಯೂ ವಂಶ ಅಂದರೆ ಆ ಬಿದಿರು ಅಂತಲೇ ಅರ್ಥ. ಕೌರವರ ಪಾಂಡವರ ವಂಶಗಳನ್ನು ಕೂಡ ವಂಶ ಅಂತ ಹೇಳುವುದಂತೂ ಪ್ರಖ್ಯಾತವಾಗಿಯೇ ಇದೆ. ಹೀಗೆ ಇವನೇ ಕಾಲನಾಮಕನಾದ ಅಗ್ನಿಯ ರೂಪವನ್ನು ತಾಳಿ ದುಷ್ಟರನ್ನು ಸಂಹಾರ ಮಾಡ್ತಾನೆ, ಸಜ್ಜನರನ್ನು ಸಂಹಾರ ಮಾಡ್ತಾನೆ. ಒಂದು ಹಂತದಲ್ಲಿ ದುಷ್ಟರು ಸಜ್ಜನರು ಎಲ್ಲರೂ ಕೂಡ ಈ ಭೂಮಿಯನ್ನು ತ್ಯಜಿಸಲೇಬೇಕು, ಅದು ನಮ್ಗೆ ಗೊತ್ತಿದೆ. ಅದಕ್ಕೆ ಈ ಭಗವಂತ ನಿಮಿತ್ತನಾಗ್ತಾನಷ್ಟೆ. ಅದಕ್ಕೆ ಈ ಶ್ಲೋಕಕ್ಕೆ ಯಾರ್ಯಾರು ಏನೇನು ವ್ಯಾಖ್ಯಾನ ಮಾಡಿದ್ದಾರೆ ಅಂತ ಅನ್ನೋದನ್ನು ಒಂದು ಬಾರಿ ನೋಡೋಣ. ಪ್ರಾಯೇಣ ತದ್ಭಗವತಃ ಈಶ್ವರಸ್ಯ ವಿಚೇಷ್ಟಿತಂ ಮಿಥೋ ನಿಘ್ನಂತಿ ಭೂತಾನಿ ಭಾವಯಂತಿ ಜಯನ್ಮಿಥಃ ಅಂತ ಒಂದು ಶ್ಲೋಕ ಭಾಗವತದಲ್ಲೇ ನಮ್ಗೆ ಕಂಡು ಬಂದಿರೋದು ನನಗೆ ಮೇಲಿದ ಮೇಲೆ ನೆನಪಿಗೆ ಬರ್ತಿರ್ತದೆ. ಎಲ್ಲಿಯೇ ಏನೇ ಉತ್ಪನ್ನವಾದರೂ, ಅದು ನಷ್ಟವಾದರೂ, ಮತ್ತೇನೇ ಕ್ರಿಯೆ ನಡೆದರೂ ಕೂಡ ಅದೆಲ್ಲ ಈ ಭಗವಂತನ ಮಹಿಮೆಯನ್ನೇ ಸೂಚಿಸ್ತದೆ. ಇಲ್ಲಿ ಕೌರವರು ಪಾಂಡವರ ನಡುವೆ ಇಂಥದ್ದೊಂದು ಭಯಾನಕವಾದ ಸಂಗ್ರಾಮ ಆಯ್ತಲ್ಲ, ಈ ಸಂಗ್ರಾಮ ಆಗಿ ಅವರು ಪ್ರಾಣ ಪರಿತ್ಯಾಗ ಮಾಡಿದ್ರಲ್ಲ, ಇದು ಕೂಡ ಆ ಕೃಷ್ಣನ ಮಹಿಮೆಯನ್ನೇ ತೋರಿಸ್ತದೆ. ಸಜ್ಜನರು ಆದಂಥ ಪಾಂಡವರು ಪ್ರಾಣ ಪರಿತ್ಯಾಗ ಮಾಡಿದ್ದಾಗಲೇ, ಮತ್ತು ದುರ್ಜನರಾದಂಥ ಕೌರವರು ಪ್ರಾಣ ಪರಿತ್ಯಾಗ ಮಾಡಿದ್ದಾಗಲೇ, ಇವೆರಡೂ ಕೂಡ ಆ ಕೃಷ್ಣನ ಮಹಿಮೆಯನ್ನೇ ತೋರಿಸ್ತವೆ ಅಂತ ಅದರ ತಾತ್ಪರ್ಯ. ಅನೇಕ ಜೀವರಿದ್ದಾರೆ ಈ ಜಗತ್ತಿನಲ್ಲಿ. ಅವರು ಕೆಲವು ಕಡೆ ಕೆಲವು ಸಂದರ್ಭದಲ್ಲಿ ಪರಸ್ಪರರನ್ನು ಪ್ರೀತಿಸ್ತಾರೆ, ಪ್ರೇಮಿಸುವಂತೆ ಕಾಣಿಸ್ಕೋತಾರೆ. ಕೆಲವು ಸರಿ ಅವರೇ ದ್ವೇಷ ಮಾಡ್ತಾರೆ. ಇದೆಲ್ಲವೂ ಈಶ್ವರನ, ಆ ಭಗವಂತನ ಚೇಷ್ಟೆ ಅಲ್ಲದೆ ಮತ್ತೇನೂ ಅಲ್ಲ ಅಂತಾರೆ. ಈ ಶ್ಲೋಕಕ್ಕೆ ಯಾದವಾರ್ಯರು, ವಿಜಯಧ್ವಜರು ಮಾಡಿರುವಂಥ ಅರ್ಥಗಳನ್ನು ಈಗ ಒಂದು ಬಾರಿ ಅವಲೋಕಿಸೋಣ. ಸ್ತುತಿ ಮುಪಸಂಹರತೆ. ಇಲ್ಲಿಯವರೆಗೆ ಆ ಭಗವಂತನನ್ನು ನಾನಾ ರೀತಿಯಾಗಿ ಸ್ತೋತ್ರ ಮಾಡ್ತಾ ಇದ್ದಾರೆ ಭೀಷ್ಮರು. ಈಗ ಆ ಸ್ತೋತ್ರಗಳನ್ನು ಅವರು ಮುಗಿಸ್ತಾ ಇದ್ದಾರೆ. ಶ್ವಸನ ಇವ, ಶ್ವಸನ ಅಂದರೆ ವಾಯು, ನಮ್ಮ ಶ್ವಾಸಕ್ಕೆ ಕಾರಣವಾದದ್ದು ಈ ವಾಯು. ಆ ವಾಯು ವಂಶಗಳು ಅಂದರೆ ಬಿದಿರುಗಳು. ಆ ಬಿದಿರುಗಳಲ್ಲಿ ಪರಸ್ಪರ ಸಂಘರ್ಷವನ್ನು ಹುಟ್ಟಿಸ್ತದೆ. ಬೆಂಕಿ ಎಲ್ಲಿಂದ ಹುಟ್ಟಬೇಕು? ಹೊರಗೆ ಕಾಡ್ಗಿಚ್ಚು ಎಲ್ಲಿಂದ ಬರಬೇಕು? ಅದು ಹೊರಗಿಂದ ಎಲ್ಲಿಂದ ಬರೋದು? ಒಳಗಿಂದನೇ ಬರಬೇಕು. ಆ ವಂಶಗಳಲ್ಲೇ, ಬಿದಿರುಗಳಲ್ಲೇ ಪರಸ್ಪರ ಸಂಘರ್ಷ ಆದಾಗ ಈ ಥರ ಬೆಂಕಿ ಹುಟ್ಟುತ್ತದಷ್ಟೆ. ಅದರಂತೆ ಈ ಕೃಷ್ಣನೂ ಕೂಡ ಆ ಭೂಮಿಯ ಭಾರವನ್ನು ಪರಿಹರಿಸುವುದಕ್ಕೋಸ್ಕರ ಆ ಕುರುಗಳ ವಂಶದಲ್ಲಿ ಅಕ್ಷವಂಶ ಅಂತಿದೆ. ಅಕ್ಷವಂಶ ಅಂದರೆ ಅಕ್ಷತ ವಂಶ. ಅವರ ವಂಶವನ್ನು, ಪಾಂಡವರ ಕೌರವರ ವಂಶ ಏನಿದೆ, ಬಹಳ ಪ್ರಬಲವಾದಂಥ ಒಂದು ವಂಶ ಅದು. ಅಂಥ ವಂಶದಲ್ಲಿ ಬೇರೆ ಯಾರು ವೈರವಂತರ್ಲಿಕ್ಕೆ ಸಾಧ್ಯ? ಅವರಲ್ಲೇ ಪರಸ್ಪರ ವೈರ ಬಂದಾಗ ಮಾತ್ರ ಈ ಥರದ ಜನಕ್ಷಯ ಆಗ್ಲಿಕ್ಕೆ ಸಾಧ್ಯ. ಅಲ್ಲಿ ಜೂಜೆಂಬ ಒಂದು ಬೆಂಕಿಯನ್ನು ಆತ ಹುಟ್ಟಿಸಿದ. ಮತ್ತದಲ್ಲದೆ ಅನುವ್ರತಾನ ಭಕ್ತಾನ ಆರ್ತಿಂ, ತನ್ನ ಯಾರು ಭಕ್ತರಿದ್ದಾರೆ ಆ ಭಕ್ತರ ದುಃಖವನ್ನು ಪರಿಹಾರ ಮಾಡುವಂಥವನು ಅವನು ಕೂಡ ಇವನೇ ಆಗಿದ್ದಾನೆ. ಅವನ ಪಾದಕಮಲಗಳನ್ನು ನೆನೆದರೆ ಸಾಕು, ಅವನು ನಮ್ಮ ವಾಕ್ಯನಲ್ಲಿ, ನಮ್ಮ ಮನಸ್ಸಿನಲ್ಲಿ, ವಾಣಿಯಲ್ಲಿ ಇಟ್ಕೊಂಡ್ರೆ ಸಾಕು, ಅದರಿಂದ ಈ ಸಂಸಾರದ ತಾಪ ಪರಿಹಾರ ಕಾಣ್ತದೆ. ಅಂಥವನನ್ನು ಹೃದಯ ಪರಿರಭ್ಯ, ಭಗವಂತನನ್ನು ಗಾಢವಾಗಿ ಆಲಂಗಿಸ್ಕೋಬೇಕು ಅಂತ ಆ ಸಾಧಕನ ಅಪೇಕ್ಷೆ. ಭೀಷ್ಮರು ಹಾಗೆ ಅಪೇಕ್ಷೆ ಪಟ್ಟಿದ್ದಾರೆ. ಆದರೆ ಅವರೀಗ ಶಸ್ತ್ರಾಸ್ತ್ರಗಳಿಂದ, ಬಾಣಗಳಿಂದ ಜರ್ಜರಿತವಾದ
ದೇಹವುಳ್ಳವರಾಗಿ ಶರತಲ್ಪದ ಮೇಲೆ ಮಲಗಿದ್ದಾರೆ. ಅಲ್ಲಿಂದ ಅವರಿಗೆ ಏಳುವುದೂ ಸಾಧ್ಯ ಇಲ್ಲ. ಆದರೆ ಹೃದಯ ಪರಿರಭ್ಯ, ಹೃದಯದಿಂದಲೇ ಮನಸ್ಸಿನಿಂದಲೇ ಅವನನ್ನು ಆಲಿಂಗಿಸ್ಕೋತೀನಿ. ನನ್ನ ಮರ್ತ್ಯ ನೀಡ, ಮರ್ತ್ಯ ಅಂದರೆ ಸತ್ತು ಹೋಗಬೇಕಾದದ್ದು. ಒಂದು ಯಾವತ್ತೋ ಒಂದು ಕಾಲದಲ್ಲಿ ಇದು ಹುಟ್ಟಿತು, 6-6.25 ವರ್ಷ ಇದು ಬದುಕಿತು. ಬದುಕಿದ್ರೂ ಕೂಡ ಒಂದು ದಿವಸ ಇದು ಸಾಯಬೇಕಾದದ್ದೇ. ಇದು ನೀಡ ಅಂತ ಪ್ರಯೋಗ ಮಾಡಿದ್ದಾರೆ. ನೀಡ ಅಂದರೆ ಗೂಡು, ತುಂಬ ಸುಂದರವಾದ ಶಬ್ದ ಅದು. ಈ ಜೀವ ಎಂಬ ಹಕ್ಕಿ ಅದು 600 ವರ್ಷ ಇರಲಿ, 700 ವರ್ಷ ಇರಲಿ, 100 ಇರಲಿ, 10-20 ವರ್ಷವೇ ಇರಲಿ, ಅದು ಬದುಕಿರುವುದು ಈ ಜಡವಾದ ಒಂದು ದಿವಸ ಸಾಯಬೇಕಾದ ಗೂಡಿನಲ್ಲಿಯೇ. ಅಂಥ ಗೂಡನ್ನು ನಾನಿವತ್ತು ಬಿಟ್ಟು ಹೋಗ್ತಾ ಇದ್ದೇನೆ, ಕೃಷ್ಣ ನನಗೆ ಅನುಗ್ರಹ ಮಾಡಲಿ ಅಂತ ಹೀಗೆ ಕೇಳ್ಕೊತಾ ಇದ್ದಾರೆ. ಇದು ವಿಜಯಧ್ವಜರು ಮಾಡಿದಂಥ ಅರ್ಥ. ಈ ಪಾಂಡವರಲ್ಲಿ ಯಾದವಾರರು ಹೀಗೆ ಹೇಳ್ತಾರೆ, ಭೂಭಾರ ಹರಣ ಆಯ್ತಲ್ಲ, ಅದಕ್ಕೆ ನಿಮಿತ್ತ ಏನು? ಜೂಜಾಟವೇ ನಿಮಿತ್ತ. ಅಲ್ಲಿ ಕೃಷ್ಣನೇ ಭೂಭಾರ ಹರಣ ಮಾಡಿದವನು ಅಂತ ಹೇಗೆ ಹೇಳೋದು ಅಂದರೆ, ಜೂತಮಪಿ ತೇನೈವ ಕಾರಿತಂ, ಜೂಜಾಟವನ್ನಾದರೂ ಮಾಡಿಸಿದವನು ಯಾರು? ಅವನೇ ಮಾಡಿಸಿದ್ದು. ಜಗತ್ತಿನಲ್ಲಿ ಏನಾದರೂ ಒಳಿತು ನಡೆದ್ರೆ, ಕೆಡಕು ನಡೆದ್ರೆ ಅದೆಲ್ಲವೂ ಕೂಡ ಭಗವಂತನಿಂದಲೇ ಆಗ್ತದೆ. ಈಚೈವ ಸಾತ್ವಿಕಾಭಾವ ರಾಜಸ ತಾಮಸಾಶ್ಚಯೇ ಮತ್ತ ಏವೇತಿ ತಾನ್ ವಿದ್ಯೆ. ಜಗತ್ತಿನಲ್ಲಿ ಎಲ್ಲೇ ಸಾತ್ವಿಕ ರಾಜಸ ತಾಮಸ ಭಾವನೆಗಳು ಕಾರ್ಯಗಳು, ಸಾತ್ವಿಕ ರಾಜಸ ತಾಮಸ ಕಾರ್ಯಗಳು ನಡೆದರೂ ಅವೆಲ್ಲವೂ ಕೂಡ ನನ್ನ ಪ್ರೇರಣೆಯಿಂದಲೇ ನಡೆಯೋದು. ಆದ್ದರಿಂದ ಸಯೇವ ಹಂತ, ಅವ ಭಗವಂತನೇ ಇವರೆಲ್ಲರನ್ನು ಕೂಡ ಕೊಂದವನು. ಇದು ಭೀಷ್ಮರು ಆ ಭಗವಂತನ ಬಗ್ಗೆ ಮಾಡಿಕೊಂಡಂಥ ಒಂದು ಅನುಸಂಧಾನ. ದುರ್ಯೋಧನರು ಮತ್ತು ಪಾಂಡವರು ಇವರಿಬ್ಬರೂ ಕೂಡ ಕೌರವ ವಂಶಕ್ಕೆ ಸೇರಿದವರು. ಅವರ ಅಕ್ಷವಂಶ, ಅವರ ಆ ಶ್ರೇಷ್ಠವಾದಂಥ ವಂಶ, ಆ ವಂಶದಲ್ಲಿ ಇವರು ಬೆಂಕಿಯನ್ನು ಹುಟ್ಟಿಸಿದರು. ಅದಕ್ಕೆ ಹೀಗೆ ಬರೀತಾರೆ, ಅತ್ರ ಬುದ್ಧ ವಿವೇಕೇನ ಅರ್ಥ ವರ್ಣನೀಯ ಯಥಾ ಶ್ವಸನ ವಾಯು. ಶ್ವಸನ ಅಂದರೆ ವಾಯು. ಇದು ಕೂಡ ತುಂಬ ಸುಂದರವಾದ ಶಬ್ದ. ಯಾಕೆಂದರೆ ಯಾದವಾರರಲ್ಲಿ ಹಾಗೆ ಹೇಳಲಿಲ್ಲ, ಆದರೆ ನಾನು ಹೇಳ್ತಿದ್ದೇನೆ. ನಮಗೆ ಬದುಕಿರಲಿಕ್ಕೆ ಗಾಳಿ ಬೇಕು, ಉಸಿರಾಡಲಿಕ್ಕೆ, ಉಸಿರು ಒಳಗೆ ತೆಗೆದುಕೊಳ್ಳಲಿಕ್ಕೆ, ಹೊರಗೆ ಬಿಡಲಿಕ್ಕೆ ಗಾಳಿ ಬೇಕು. ಆ ಗಾಳಿ ಇದ್ರೇ ನಮ್ಮ ರಕ್ತ ಪರಿಶುದ್ಧ ಆಗ್ತದೆ, ದೇಹ ನಡೀತಿರ್ತದೆ. ಹೀಗೆ ನಮ್ಮ ಶ್ವಾಸಕ್ಕೇ ಈ ವಾಯು ಬೇಕು. ಒಟ್ಟಾರೆ ನಮ್ಮ ಜೀವನಕ್ಕೆ ಹೀಗದು ಬೇಕು. ಆದರೆ ಅದೇ ವಾಯುವೇ ಕೆಲವು ಬಾರಿ ನಮ್ಮ ಜೀವನವನ್ನು ಕೂಡ ನಷ್ಟ ಮಾಡಿಬಿಡ್ತದೆ. ನಾವು ಪ್ರಾಣಿಗಳು ಪಕ್ಷಿಗಳು ಬದುಕಲಿಕ್ಕೂ ಗಾಳಿ ಬೇಕು, ವೃಕ್ಷಗಳು ಬದುಕಲಿಕ್ಕೂ ಗಾಳಿ ಬೇಕೇ ಬೇಕಲ್ಲ, ಬಿದಿರು ಬದುಕಲಿಕ್ಕೂ ಕೂಡ ಗಾಳಿ ಬೇಕು. ಆದರೆ ಅದೇ ಗಾಳಿ ಅಲ್ಲಿ ಆ ಬಿದಿರಿನ ಮೆಳೆಗಳು ಪರಸ್ಪರ ಓಲಾಡಿ ಒಂದಕ್ಕೊಂದು ಸಂಘರ್ಷಿಸುವಂತೆ ಮಾಡ್ತದೆ. ಆ ಬಿದಿರುಗಳು ತಟಸ್ಥವಾಗಿ ತಾವೆಲ್ಲಿದ್ದವೋ ಅಲ್ಲೇ ಇದ್ದು ಬಿಟ್ರೆ ಅವುಗಳು ಪರಸ್ಪರ ಸಂಘರ್ಷ ಆಗೋದು ಹೇಗೆ? ಆ ಪ್ರಬಲವಾದ ಗಾಳಿ ಬೀಸಿ ಬಿದಿರುಗಳು ತೂಗಾಡಬೇಕು, ಅವುಗಳ ತುದಿಗಳು ಒಂದನ್ನು ಒಂದು ಸ್ಪರ್ಶಿಸಬೇಕು. ಹೀಗೆ ಅನೇಕ ಬಾರಿ ಸ್ಪರ್ಶಿಸಿದಾಗ ಅಲ್ಲೊಂದು ಬೆಂಕಿ ಕಿಡಿ ಹುಟ್ಟುತ್ತದೆ. ಆ ಕಿಡಿಯಾಗಿದ್ದದ್ದು ಮತ್ತೆ ದೊಡ್ಡ ಬೆಂಕಿ ಆಗಬೇಕಾದ್ರೆ ಮತ್ತಷ್ಟು ಗಾಳಿ ಬೇಕು. ಕಿಡಿ ಏಳಲಿಕ್ಕೂ ಗಾಳಿ ಬೇಕು, ಎದ್ದ ಕಿಡಿ ದೊಡ್ಡ ಬೆಂಕಿ ಆಗಲಿಕ್ಕೂ ಗಾಳಿ ಬೇಕು. ಬದುಕಿಗೆ ಆಧಾರವಾದ ಗಾಳಿಯೇ ಹೀಗೆ ಬೆಂಕಿಯನ್ನು ಹುಟ್ಟಿಸ್ತದೆ. ಅದು ಮರದ ಬದುಕಿರಬಹುದು, ಪ್ರಾಣಿಯ ಬದುಕಿರಬಹುದು, ಮನುಷ್ಯನ ಬದುಕಿರಬಹುದು, ಯಾವುದಾದ್ರೂ ಅಷ್ಟೇ. ವೇಣುಷು ಮಿತ ಸಂಘರ್ಷಾತ್ ಧ್ವನಿಂ ಸೃಜತಿ. ಹಾಗೆ ಕೃಷ್ಣನೂ ಕೂಡ ಈ ಕುರುಣಾಂ ಸಂಘರ್ಷಾತ್, ಆ ಕೌರವರಲ್ಲಿ ಪರಸ್ಪರ ಸಂಘರ್ಷ ಹುಟ್ಟಿದೆ. ಕೌರವರು ಅಂದರೆ ಪಾಂಡವರು ಕೌರವರಾದ್ರಿಂದ ಅವರಲ್ಲಿ ಪರಸ್ಪರ ಸಂಘರ್ಷವನ್ನು ಹುಟ್ಟಿಸಿ ದ್ಯೂತಾಖ್ಯಂ ವಂಶನಾಶಕಂ ವನ್ಹಿಂ ಅಸೃಜತ. ಈ ವಂಶವನ್ಹಿ ಅಂತಿದೆ ಅಲ್ಲಿ, ಮೂಲ ಶ್ಲೋಕದಲ್ಲಿ ವಂಶವನ್ಹಿ ಅಂತಿದೆಯಲ್ಲ, ಅಕ್ಷವಂಶವನ್ಹಿಂ ಅಂತ. ಅದಕ್ಕೆ ಯಾದವಾರರು ಅರ್ಥ ಮಾಡಿರುವ ರೀತಿ ಬೇರೆ ಇದೆ, ವಿಜಯಧ್ವಜರ ಅರ್ಥ ಮಾಡಿರುವ ರೀತಿ ಬೇರೆ ಇದೆ. ಅಲ್ಲಿ ಅಕ್ಷ ಅಂದರೆ ಅಕ್ಷತ, ನಾಶವಿಲ್ಲದ ವಂಶ ಅಂತ ಅವ್ರ ತಾತ್ಪರ್ಯ ಕಾಣಿಸ್ತದೆ. ನಾಶವಿಲ್ಲದ ಆ ಕೌರವರ ಪಾಂಡವರ ವಂಶದಲ್ಲಿ, ಸುಲಭವಾಗಿ ಯಾರಿಗೂ ಬಗ್ಗದ ಆ ಕೌರವರ ಪಾಂಡವರ ವಂಶದಲ್ಲಿ ವನ್ಹಿ ಅಂದರೆ ಜೂಜಾಟವೆಂಬ ವನ್ಹಿಯನ್ನು ಸೃಷ್ಟಿಸಿದ ಈ ಭಗವಂತ. ಹೀಗೆ
ಅಕ್ಷ ಅಂತ ಎರಡಕ್ಷರದ ಶಬ್ದಕ್ಕೆ ಅಕ್ಷತ, ಇನ್ನೊಬ್ಬರು ಯಾರಿಗೂ ಸೋಲದ, ಬಗ್ಗದ, ಮಣಿಯದ ಅಂತ ಅಕ್ಷತ ಅನ್ನೋ ಶಬ್ದದ್ದೇ ಸಂಕ್ಷಿಪ್ತ ರೂಪ ಅಕ್ಷ ಅಂತ ತಗೊಂಡಿದ್ದಾರೆ ವಿಜಯಧ್ವಜರು. ಆದರೆ ಯಾದವಾರರು ಅದಕ್ಕೆ ವ್ಯಾಖ್ಯಾನ ಮಾಡಿರೋ ರೀತಿ ಬೇರೆ ಇದೆ ಅಷ್ಟೆ. ವಂಶವನ್ಹಿ ಅಂದರೆ ವಂಶನಾಶಕವಾದ ಬೆಂಕಿ ಅಂತ ಅರ್ಥ. ಅಕ್ಷ ಅಂದರೆ ಜೂಜಾಟ ಅಂತ ಅರ್ಥ. ಅಕ್ಷ ಎಂಬ ಶಬ್ದಕ್ಕೆ ಅಕ್ಷಕ್ರೀಡೆ ಅಂತಲೇ ಪ್ರಸಿದ್ಧವಾದ ಶಬ್ದ ನಿಮಗೆಲ್ಲರಿಗೂ ಕೂಡ ಗೊತ್ತಿದ್ದೇ ಇದೆ. ಆದ್ದರಿಂದ ಅಕ್ಷ ಅಂದರೆ ಜೂಜಾಟನೇ ಇಲ್ಲೂ ಕೂಡ. ವಂಶವನ್ಹಿ ಅಂದರೆ ಆ ವಂಶನಾಶಕರವಾದಂಥ ವನ್ಹಿ ಅಂತ ಹೀಗೆ ಅರ್ಥ ಮಾಡ್ತಾರೆ ಯಾದವಾರ್ಯರು. ಅವನೇ ಆ ಬೆಂಕಿಯನ್ನು ಹುಟ್ಟಿಸಿದ. ತನ್ನ ಅನುವೃತರಾದವರು, ಯಾವತ್ತೂ ತನ್ನನ್ನೇ ಅನುಸರಿಸಿ ನಡೆಯುವಂಥ ತನ್ನ ಭಕ್ತರೇನಿದ್ದಾರೆ ಅವರ ಸಂಸಾರವನ್ನು, ದುಃಖವನ್ನು ಪರಿಹಾರ ಮಾಡುವವನು ಕೂಡ ಇವನೇ ಆಗಿದ್ದಾನೆ. ಇವನ ಪಾದಕಮಲವೇ ಆಗಿದೆ. ಇದು ನಾನು ಇಲ್ಲಿವರೆಗೆ ನಿನ್ನನ್ನು ಸ್ತೋತ್ರ ಮಾಡಿದ್ನಲ್ಲ ಭಗವಂತನನ್ನು, ಆ ಸ್ತೋತ್ರ ಮಾಡಿದ್ದರ ಫಲ ಏನು? ನನ್ನ ಸಂಸಾರದ ದುಃಖ ಪರಿಹಾರ ಕಾಣಬೇಕು, ನಾನು ಮುಕ್ತಿಯನ್ನು ಪಡೆಯಬೇಕು ಅಂತನ್ನೋದು ಆತನ ಹಂಬಲ. ಈಗ ಈ ಶರೀರವನ್ನು, ಭೀಷ್ಮ ಎಂಬ ಈ ಶರೀರವನ್ನು ಬಿಟ್ಟು ಕೂಡಲೇ ಆತನಿಗೆ ಮುಕ್ತಿ ಆಗದೇ ಇರಬಹುದು. ಆದರೆ ಮುಕ್ತಿಯನ್ನು ಅವನು ಬಯಸ್ತಾ ಇದ್ದಾನೆ. ಈಗಲ್ಲದೆ ಹೋದರೂ ಕಾಲಾಂತರದಲ್ಲಾದರೂ ಕೂಡ ಅವನಿಗೆ ಮುಕ್ತಿ ಆಗಲೇಬೇಕು ಅಂತ ಅವನ ಹಂಬಲ. ಭಗವಂತನು ಕೂಡ ತನ್ನ ಭಕ್ತನಾದಂಥ ಅವನಿಗೆ ಆ ಮುಕ್ತಿಯನ್ನು ಕಾಲಾಂತರದಲ್ಲಾದರೂ ಕೂಡ ಮಾಡಿಕೊಟ್ಟೇ ಕೊಡ್ತಾನೆ ಅಂತ ಅದರ ಅಭಿಪ್ರಾಯ. ನಾವೀಗೇನು ಶ್ಲೋಕ ನೋಡಿದ್ವಿ, ಈ ಶ್ಲೋಕಕ್ಕೆ ಇವರು ರಾಧಾಕೃಷ್ಣರಾಗಲಿ ಶ್ರೀಧರರಾಗಲಿ ಅವ್ರು ಯಾರೂ ಕೂಡ ಅದನ್ನು ವ್ಯಾಖ್ಯಾನ ಮಾಡೇ ಇಲ್ಲ. ಅದು ಆಶ್ಚರ್ಯ. ಎಲ್ಲರೂ ಬಿಟ್ಟು ಹೋಗಿದೆಯೋ ವ್ಯಾಖ್ಯಾನ ಮಾಡುವಾಗ ಅದೇನು ಗೊತ್ತಿಲ್ಲ. ಅಂತೂ ಇವರು ಯಾರ ವ್ಯಾಖ್ಯಾನಗಳಲ್ಲೂ ಕೂಡ ಈ ಒಂದು ಪ್ರಧಾನವಾದಂಥ ಶ್ಲೋಕದ ಅಭಿಪ್ರಾಯವೇ ಕಾಣಿಸೋದಿಲ್ಲ. ಆ ಶ್ಲೋಕವನ್ನೇ ಅವರು ಬಿಟ್ಟಂತೆ ಕಾಣಿಸ್ತದೆ. ಇರಲಿ, ಅದೇನಾದರೂ ಕೂಡ ವಿಜಯಧ್ವಜರು ಯಾದವಾರ್ಯರು ಅದಕ್ಕೇನು ಅರ್ಥ ಹೇಳಿದ್ದಾರೆ ಅದಕ್ಕನುಸಾರವಾಗಿ ನಾವಿವತ್ತು ಆ ಶ್ಲೋಕವನ್ನು ನೋಡಿ ಮುಗಿಸಿದ್ದೀವಿ. ಈ ಒಂದು ಶ್ಲೋಕ ಏನಿದೆ, ಕ್ಷಿತಿಭವಂ ಅವರೋಪಿತಂ ಕುರುಣಾಂ ಶ್ವಸನೈವ ಅಸೃಜಕ್ಷವನ್ಹಿಂ ಅಂತ, ಅದು ಇವ್ರು ಯಾರು ವ್ಯಾಖ್ಯಾನ ಮಾಡದೆ ಇರಲಿಕ್ಕೆ ಕಾರಣ ಅದು ಅವರು ಅನುಸರಿಸಿರುವ ಪಾಠದಲ್ಲಿ ಆ ಶ್ಲೋಕವೇ ಕಂಡಿಲ್ಲ. ಅದೇ ಕಾರಣ. ಶ್ಲೋಕ ಚೆನ್ನಾಗಿದೆ, ಆದರೆ ಅವರು ಹಿಡ್ಕೊಂಡಿರುವ ಪಾಠದಲ್ಲಿ ಯಾವುದೋ ಒಂದು ಟೆಕ್ಸ್ಟ್ ಇಟ್ಕೊಂಡು ಅವರು ವ್ಯಾಖ್ಯಾನ ಮಾಡ್ತಿರ್ತಾರೆ. ಅವ್ರು ಇಟ್ಕೊಂಡಿರುವ ಪಾಠದಲ್ಲಿ ಆ ಶ್ಲೋಕವೇ ಕಾಣಿಸೋದಿಲ್ಲ. ಆದ್ದರಿಂದ ಅವರು ಅದಕ್ಕೆ ಯಾರೂ ಕೂಡ ವ್ಯಾಖ್ಯಾನ ಮಾಡಿಲ್ಲ. ವಿಜಯಧ್ವಜರು ಯಾದವಾರ್ಯರು ಕೂಡ ಅವ್ರು ಮಾತ್ರ ಅದನ್ನು ವ್ಯಾಖ್ಯಾನ ಮಾಡಿದ್ದಾರೆ. ನಾವು ಅದನ್ನೀಗ ನೋಡಿ ಮುಗಿಸಿದ್ದೀವಿ. ಮುಂದೆ ಆ ಭೀಷ್ಮ ಆ ಸ್ತೋತ್ರವನ್ನೆಲ್ಲ ಮಾಡಿದ ಮೇಲೆ ಏನಾಯಿತು ಅದನ್ನೀಗ ನೋಡಬೇಕು. ಕೃಷ್ಣ ಏವಂ ಭಗವತಿ ಮನೋವಾಗ್ದೃಷ್ಟಿ ವೃತ್ತಿಭಿ ಆತ್ಮನ್ಯಾತ್ಮಾನಮಾವೇಶ್ಯ ಸಹ ಅಂತಶ್ವಾಸ ಉಪಾರಮತ್ ಅಂತ ಈಗ ನಾವು ಮುಂದೆ ನೋಡುವಂಥ ಶ್ಲೋಕ. ಮನೋವಾಗ್ದೃಷ್ಟಿನ ವೃತ್ತಿಭಿ, ಮನಸ್ಸಿನ ಚಟುವಟಿಕೆ, ಮಾಣಿಯ ಚಟುವಟಿಕೆ, ಕಣ್ಣಿನ ಚಟುವಟಿಕೆ, ಇದನ್ನೆಲ್ಲ ಆ ಭಗವಂತನಾದಂಥ ಕೃಷ್ಣನಲ್ಲೇ ಆತ ತೊಡಗಿಸಿದ ಭೀಷ್ಮ. ಅವನ ಶ್ವಾಸವನ್ನು, ತಾನು ತನ್ನ ಶ್ವಾಸವನ್ನು ಕೂಡ ಒಳಗೆ ನಿಗ್ರಹಿಸಿಕೊಂಡಿದ್ದ. ಇದು ನಮಗೆ ಶ್ರೀಧರರು ಅದಕ್ಕೆ ವ್ಯಾಖ್ಯಾನ ಮಾಡೋದು. ವೀರರಾಘವರ ವ್ಯಾಖ್ಯಾನಕ್ಕನುಸಾರವಾಗಿ ಆತ್ಮಾನಂ ಪ್ರತ್ಯಗಾತ್ಮಾನಂ ಆವೇಶ್ಯ, ಪರಮಾತ್ಮನಾದ ಕೃಷ್ಣನಲ್ಲಿ ಪ್ರತ್ಯಗಾತ್ಮ ಅಂತ ಕರೆಸ್ಕೊಂಡಿರುವಂಥ ತನ್ನನ್ನು, ಈ ಜೀವನನ್ನು ಅವನು ಪ್ರವೇಶ ಮಾಡಿಸಿದ. ಜೀವ ಆ ಪರಮಾತ್ಮನಲ್ಲೇ ಇರುವಂತೆ ಮಾಡಿದ. ಜೀವ ಯಾವತ್ತೂ ಪರಮಾತ್ಮನಲ್ಲೇ ಇದ್ದಾನೆ. ಪರಮಾತ್ಮ ಸರ್ವತ್ರ ವ್ಯಾಪ್ತನಾದ್ದರಿಂದ ಆ ಪರಮಾತ್ಮ ಇಲ್ಲದ ಕಡೆ ಜೀವ ಇರೋದು ಹೇಗೆ? ಅವನು ಅಲ್ಲೇ ಇರ್ತಾನೆ. ಆದರೆ ತಾನೀಗ ಪರಮಾತ್ಮನಲ್ಲಿ ಇದ್ದೇನೆ ಅಂತ ತಿಳ್ಕೊಂಡ ಅವನು. ಇದು ಅದರ ಅರ್ಥ. ಆವೇಶ ಅಂದರೆ ಹೀಗರ್ಥ.
ಥರ ಅನುಸಂಧಾನ ಮಾಡಿ ಅಂತ ಅರ್ಥ. ತೇನ ಸಂಯುಕ್ತ ಅನುಸಂಧಾಯೇತ್ಯರ್ಥ ಅಂತಲೇ ಬರೀತಾರೆ ಶ್ರೀಧರರು. ಆ ಭೀಷ್ಮ ಅಂತರ್ಲೀನ ಪ್ರಾಣವಾಯುವನ್ನು ಒಳಗೆ ತಡೆ ಹಿಡಿದ. ಮತ್ತೆ ಉಪಾರಮತ್, ಆತ ವಿರಾಮ ಹೊಂದಿದ ಅಂತರ್ಥ. ವಿರಾಮ ಹೊಂದುವುದು ಅಂದರೆ ಪ್ರಾಣ ಪರಿತ್ಯಾಗ ಮಾಡುವುದೇ. ಶರೀರಂ ವಿಹಾಯ ಅರ್ಚಿರಾದಿಗತ್ಯ, ಅರ್ಚಿರಾದಿ ಮಾರ್ಗ ಏನಿದೆ ಆ ಮಾರ್ಗವನ್ನು ಹಿಡಿದು ಪರಮಪುರುಷಂ ಪ್ರಾಪ್ತ ಅಂತಾರೆ. ಅದಕ್ಕೆ ಅರ್ಥ ಬರೀತಾರೆ ಶ್ರೀಧರರು. ಅದ್ವೈತ ಸಂಪ್ರದಾಯದ ವ್ಯಾಖ್ಯಾನಕ್ಕನುಸಾರವಾಗಿ ಆತ್ಮಾನಂ, ಅಲ್ಲಿ ರಾಧಾಕೃಷ್ಣರು ಬರೀತಾರೆ, ಜೀವಾತ್ಮನಾದ ತನ್ನನ್ನು ಆ ಪರಮಾತ್ಮನಲ್ಲಿ ಆವೇಶ್ಯ ಅಂದರೆ ಏಕೀಕೃತ್ಯ, ಈ ಜೀವಾತ್ಮ ಪರಮಾತ್ಮನಿಂದ ಅಭಿನ್ನನಾಗಿದ್ದಾನೆ ಅಂತ ಭಾವಿಸಿ, ಮತ್ತೆ ಶ್ವಾಸವನ್ನು ಒಳಗೆಳೆದುಕೊಂಡು ಉಪಾರಮತ್, ತನ್ನ ಈ ಇಹ ಜಗತ್ತಿನ ಲೀಲೆಯನ್ನು ಆತ ಮುಗಿಸಿದ. ಇಹ ಜಗತ್ತಿನ ಲೀಲೆಗೊಂದು ವಿರಾಮ ಹಾಡಿದ ಅಂತ ಅದರ ತಾತ್ಪರ್ಯ. ಇದಕ್ಕೆ ವಿಜಯಧ್ವಜರು ಮತ್ತು ಯಾದವಾರರು ಏನು ಅರ್ಥ ಬರೀತಾರೆ ಅಂತ ಅನ್ನೋದು ನೋಡೋಣ. ಹೃದಯ ಪರಿರಭ್ಯ, ಮನಸ್ಸಿನಲ್ಲೇ ಭಗವಂತನ ಆಲಿಂಗನ ಮಾಡಿಕೊಂಡ ಅಂತ ಬಂದಿರೋದ್ರಿಂದ ಆತ್ಮನಿ ಹೃದಯ ಸ್ಥಿತೆ, ತನ್ನ ಹೃದಯದಲ್ಲಿರುವಂತಹ ಪರಮಾತ್ಮನಲ್ಲಿ ಮತ್ತು ಹೊರಗೆ ಕೃಷ್ಣ ರೂಪದಿಂದ ಇರುವ ಆ ಪರಮಾತ್ಮನಲ್ಲಿ ತನ್ನ ಆ ಜೀವನ ಚೈತನ್ಯವನ್ನು, ತನ್ನ ಮನಸ್ಸು ಇತ್ಯಾದಿಗಳನ್ನು ತೊಡಗಿಸಿದ. ನಾಹಂ ಸ್ವತಂತ್ರ ತದಧೀನ ಏವ ಇತ್ಯಾವೇಶ, ನಾನು ಯಾವ ಕಾರಣಕ್ಕೂ ಕೂಡ ಸ್ವತಂತ್ರನಲ್ಲ, ಆ ಭಗವಂತನ ಅಧೀನನೇ ಆಗಿದ್ದೇನೆ ಅಂತ ಚಿಂತನೆ ಮಾಡಿದ. ಅಂತಶ್ವಾಸ ರೇಚಕ ಮತ್ತು ಪೂರಕಗಳನ್ನು ಮಾಡಿದ. ರೇಚಕ ಅಂದರೆ ಗಾಳಿಯನ್ನು ಹೊರಗೆ ಬಿಡುವುದು, ಪೂರಕ ಅಂದರೆ ವಾಯುವನ್ನು ಒಳಗೆ ಎಳ್ಕೊಳ್ಳೋದು. ಶ್ವಾಸೋಚ್ಛ್ವಾಸ ಪ್ರಾಣಾಪಾನವು ಕುಂಭಕೆ ಕೃತ್ವ, ಮತ್ತು ಅಲ್ಲಿ ಅಂತಶ್ವಾಸ ಅಂತಿದೆ, ಶ್ವಾಸವನ್ನು ಒಳಗೆ ಹಿಡಿದಿಡುವುದು ಅಂತ. ಇದನ್ನು ಅಂತಃಕುಂಭಕ ಅಂತ ಕರೀತಾರೆ. ಬಾಹ್ಯ ಕುಂಭಕ ಅಂದರೆ ಶ್ವಾಸವನ್ನು ಪೂರ್ಣ ಖಾಲಿ ಮಾಡಿ, ನಮ್ಮ ದೇಹವೆಂಬ ಗಡಿಗೆಯನ್ನು ಖಾಲಿ ಮಾಡಿಕೊಂಡು ಸ್ವಲ್ಪ ಕಾಲ ಇದ್ದರೆ ಅದನ್ನು ಬಾಹ್ಯ ಕುಂಭಕ ಅಂತ ಕರೀತಾರೆ. ಆ ವಾಯುವನ್ನು ಒಳಗೆ ಎಳೆದುಕೊಂಡು ಅಲ್ಲೇ ಹಿಡಿದಿಟ್ಕೊಂಡಿದ್ರೆ ಅದನ್ನು ಅಂತಃಕುಂಭಕ ಅಂತ ಕರೀತಾರೆ. ತುಂಬಿದ ಕುಂಭಕ ಅದು. ಬಾಹ್ಯ ಕುಂಭಕ ಅಂದರೆ ಖಾಲಿ ಕುಂಭಕ, ಅಂತಃಕುಂಭಕ ಅಂದರೆ ತುಂಬಿದ ಕುಂಭಕ. ಮೂಲಾಧಾರ ಬ್ರಹ್ಮನಾಡ್ಯ ನಾಭಿ ಚಕ್ರಾದಿ ಕ್ರಮೇಣ, ಅದನ್ನು ವಿಜಯಧ್ವಜರಿಗೆ ಬರೀತಾರೆ. ಮೂಲಾಧಾರ ಅಂತೇನು ನಮ್ಮಲ್ಲಿ ಚಕ್ರ ಇದೆ, ಅಲ್ಲಿಂದ ಬ್ರಹ್ಮನಾಡಿಯಲ್ಲಿ ನಾಡಿಯ ಮೂಲಕ ಉದಾನವಾಯು ಊರ್ಧ್ವಂ ನೀತ್ವ, ಉದಾನವಾಯು ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅಂತ 5 ವಾಯುಗಳೇನಿವೆ, ಅದರಲ್ಲಿ ಉದಾನವಾಯುವನ್ನು ಮೇಲಕ್ಕೆ ತೆಗೆದುಕೊಂಡು ಹೋಗಿ ಅದ್ರ ಜೊತೆಗೆ ಪ್ರಾಣನೂ ಕೂಡ ಹೋಗ್ತದೆ. ಆ ಪ್ರಾಣಕ್ಕೆ ಇಂಥದ್ದೊಂದು ಪ್ರೇರಣೆ ಬೇಕಾಗ್ತದೆ, ವಾಯುವಿನ ಪ್ರೇರಣೆ. ಅದಕ್ಕೆ ಆ ವಾಯುವಿನ ಪ್ರೇರಣೆ ಮೂಲಕ ಆ ಜೀವನನ್ನು ಆತ ಹೊರಗೆ ಕಳಿಸಿದ. ಹೊರಗೆ ಕಳಿಸಿ ತನ್ನ ಶರೀರವನ್ನು ಆತ ಬಿಟ್ಟ. ಆತ್ಮನೇ, ಆತ್ಮ ಅಂದರೆ ವ್ಯಾಪ್ತವಾದ ರೂಪ ಅಂತ ಅರ್ಥ. ಈ ಸರ್ವಮೂಲದಲ್ಲಿ ಆಚಾರ್ಯ 1-2 ಕಡೆ ಅದನ್ನೆಲ್ಲ ವರ್ಣನೆ ಮಾಡಿದ್ದಾರೆ. ಪುರುಷೋ ಹೃದಯಸ್ಥೋ ಭಗವಾನ್, ಪುರುಷ ಅಂದರೆ ಹೃದಯದಲ್ಲಿರೋ ಭಗವಂತನಿಗೆ ಪುರುಷ ಅಂತ ಹೆಸರು. ಆತ್ಮ ಅಂದರೆ ಎಲ್ಲ ಕಡೆ ವ್ಯಾಪ್ತವಾದ ರೂಪ ಅಂತ ಹೆಸರು ಅಂತ ಹೀಗೆಲ್ಲ 1-2 ಕಡೆ ಹೇಳಿದ್ದಾರೆ. ಆದ್ದರಿಂದ ವ್ಯಾಪ್ತವಾದ ಆ ಭಗವಂತನಲ್ಲಿ ತನ್ನ ಮನಸ್ಸನ್ನು ನೆಟ್ಟ. ಮನಃ ಅಂತಶ್ವಾಸ ಪ್ರಾಣಾಯಾಮೇನ ನಿರೋಚಿತ ಶ್ವಾಸ ಉಪಾರಮತ್, ಯೋಗಾಭ್ಯಾಸದ ಮೂಲಕ ಶರೀರವನ್ನು ಬಿಟ್ಟ ಅಂತ. ಇದು ನಾವೊಂದು ಬಾರಿ ಆಲೋಚನೆ ಮಾಡಬೇಕು. ನಮ್ಮ ಊಹೆಗೆ ಮೀರಿದಂಥ ಒಂದು ಕೌಶಲ ಭೀಷ್ಮನಂಥ ಮಹಾಯೋಗಿಗೆ ಅದು ಸಾಧ್ಯ ಆಗ್ತದೆ. ನಮಗೆ ದೇಹವೆಲ್ಲವೂ ಆರೋಗ್ಯವಾಗಿದ್ದಾಗಲೇ, ನಿನ್ನೆ ಸಾಕಷ್ಟು ಊಟ ಮಾಡಿದ್ದೇವೆ, ನಿನ್ನೆ ಏನು ಏಕಾದಶಿ ಇಲ್ಲ, ಚೆನ್ನಾಗಿ ತಿಂದಿದ್ದೇವೆ, ಚೆನ್ನಾಗಿ ನಿದ್ರೆಯೂ ಆಗಿದೆ, ಸರಿಯಾಗಿ ಮಲವಿಸರ್ಜನವೂ ಆಗಿದೆ, ಹಾಗಿದ್ದಾಗ ಬೆಳಿಗ್ಗೆ ಯೋಗಾಸನ ಪ್ರಾಣಾಯಾಮ ಎಲ್ಲ ಮಾಡ್ತೇವೆ ಒಂದು ಹಂತದಲ್ಲಿ. ಏನಾದರೂ ನಿನ್ನೆ ಏಕಾದಶಿ ಆಗಿದ್ದರೆ ಇವತ್ತು ಯೋಗ ಪ್ರಾಣಾಯಾಮ ಏನೂ ಮಾಡಲಿಕ್ಕೆ ಮೈಯಲ್ಲಿ ಶಕ್ತಿ ಇರೋದಿಲ್ಲ. ಅದಲ್ಲದೆ ಏಕಾದಶಿ ಇಲ್ಲದೆ ಹೋದರೂ ಕೂಡ
ದಣಿವಾಗಿದ್ದರೆ, ಯಾವುದೋ ಕಾರಣದಿಂದ ಬೇರೆ ಕಾರಣದಿಂದ ದಣಿವಾಗಿದ್ದರೆ, ಆರೋಗ್ಯ ಸರಿ ಇಲ್ಲದೆ ಹೋಗಿದ್ರೆ, ಆವಾಗ ನಮ್ಮ ಯೋಗ ಪ್ರಾಣಾಯಾಮ ಇವೆಲ್ಲ ಸ್ಥಗಿತ ಆಗಿಬಿಡ್ತವೆ. ಆರೋಗ್ಯ ಸರಿ ಆದ್ಮೇಲೆ ಮಾಡೋಣ ಅಂತ ಅನ್ಕೋತೇವೆ. ಅವನು ರೇಚಕ ಪೂರಕಗಳನ್ನು ಮಾಡಿ ವಾಯುವನ್ನು ಹೊರಗೆ ಬಿಟ್ಟು ಆಮೇಲೆ ಮತ್ತೆ ಒಳಗೆ ಎಳೆದುಕೊಂಡು ಒಳಗೆ ಅಂತಃಕುಂಭಕ ಮಾಡಿದ್ನಲ್ಲ, ಇದು ಯಾವ ಸ್ಥಿತಿಯಲ್ಲಿ ಮಾಡಿದ್ದಾನೆ ಅಂತ ಅನ್ನೋದನ್ನು ಒಂದು ಬಾರಿ ನಾವು ನೆನಪು ಮಾಡ್ಕೋಬೇಕು. ಶರೀರದ ಯಾವ ಭಾಗವೂ ಕೂಡ, ಯಾವ ಇಂಚು ಕೂಡ ಬಾಣದ ಏಟಿಗೆ ತುತ್ತಾಗದೇ ಇರಲಿಲ್ಲ ಅವನು. ಎಲ್ಲ ಕಡೆ ಆ ಬಾಣದ ಏಟು ಬಿದ್ದಿದೆ. ಮತ್ತೊಂದು ಸರಿ ನೆನಪು ಮಾಡ್ಕೊಳ್ಬೇಕು, 8 ಗರ್ಭವಾಸದ ದುಃಖಗಳನ್ನು, 8 ಮರಣದ ದುಃಖಗಳನ್ನು ಆತ ಅನುಭವಿಸ್ತಾ ಇದ್ದಾನೆ. ಇಷ್ಟನ್ನೆಲ್ಲ ಅನುಭವಿಸ್ಕೊಂಡು ಆ ಮರಣಶಯ್ಯ ಮೇಲೆ ಇದ್ದಾನವನು, ಶರಶರಿಯ ಮೇಲೆ ಇದ್ದಾನೆ. ಅಂಥ ಆ ಭೀಷ್ಮನಿಗೆ ಆ ಸಂದರ್ಭದಲ್ಲಿ ಆ ಪ್ರಾಣಾಯಾಮ ಮಾಡಬೇಕು ಅನ್ನುವಂಥ ಇಚ್ಛೆ, ಪ್ರಾಣಾಯಾಮ ಮಾಡುವ ಶಕ್ತಿ ಅದು ಹೇಗೆ ಬರ್ತದೆ? ಬಹುಜನ್ಮಗಳ ಸಾಧನೆಯಿಂದ ಅಂಥದ್ದೆಲ್ಲ ಸಾಧ್ಯ ಆಗ್ತದೆ. ಅಂತೂ ಅದಾಯಿತು. ಹಾಗೆ ಪ್ರಾಣವನ್ನು ಪರಿತ್ಯಾಗ ಮಾಡಿದ ಅಂತ ಅದರ ತಾತ್ಪರ್ಯ. ಹೇಗೆ ಸಾಧಕ ಬದುಕಬೇಕು ಅಂತನ್ನೋದಕ್ಕೆ ಇದು ಸೂಚಕ. ಆದರೆ ಅಲ್ಲಿ ಒಂದು ಸ್ವಾರಸ್ಯ ಇದೆ. ಮತ್ತೆ ಆತ ಶರೀರವನ್ನೇನೋ ಪರಿತ್ಯಾಗ ಮಾಡಿದ, ಭಗವಂತನನ್ನು ಕೊನೆಯ ಕಾಲದವರೆಗೂ ನೆನೆತಾನೇ ಇದ್ದ. ಆದರೆ ಭೀಷ್ಮನನ್ನು ಕಣ್ಣಾರೆ ಕಾಣ್ತಾನೆ ಶರೀರ ಪರಿತ್ಯಾಗ ಮಾಡಿದರೂ ಅವನು ವೈಕುಂಠಕ್ಕೆ ಹೋಗಲಿಲ್ಲ, ಮುಕ್ತನಾಗಲಿಲ್ಲ. ಈಗ ಆಗುವುದಿಲ್ಲ, ಮುಕ್ತನಾಗಲಿಕ್ಕೆ ಕಾಲನೂ ಈಗ ಪಕ್ವವಾಗಿಲ್ಲ. ಈಗಿನ ಸೃಷ್ಟಿ ಮುಗಿಬೇಕು, ಚತುರ್ಮುಖ ಬ್ರಹ್ಮನೊಂದಿಗೆ ಹೋಗಬೇಕು ಮುಕ್ತಿಗೆ. ಇನ್ನೂ ಆತನದು ಪ್ರಾರಬ್ಧ ಕರ್ಮ ಇದೆ. ಪ್ರಾರಬ್ಧ ಕರ್ಮ ಇರೋದ್ರಿಂದ ಭಗವಂತನನ್ನು ಕೊನೆಯ ಕಾಲದವರೆಗೂ ಪ್ರತ್ಯಕ್ಷ ನೋಡ್ತಾ ಇದ್ರೂ ಕೂಡ ಶರೀರ ಪರಿತ್ಯಾಗ ಮಾಡುವ ಕಾಲದಲ್ಲಿ ಆ ಭಗವಂತನ ಸ್ಮರಣ ಹೋಗಿಬಿಡ್ತದೆ. ಇದು ಸಮಸ್ಯೆ. ಏಷಾ ಬ್ರಾಹ್ಮೀ ಸ್ಥಿತಿ ಪಾರ್ಥ ನೈನಾಂ ಪ್ರಾಪ್ಯ ವಿಮುಹ್ಯತೆ ಸ್ಥಿತ್ವಾಸ್ಯಾಂ ಅಂತಕಾಲೇಪೆ ಬ್ರಹ್ಮ ನಿರ್ವಾಣ ಮೃಚ್ಛತಿ ಅಂತ ಭಗವದ್ಗೀತೆಯ 2ನೇ ಅಧ್ಯಾಯದ 72ನೇ ಶ್ಲೋಕ. ದೇಹಕ ಪರಿತ್ಯಾಗ ಮಾಡುವ ಕಾಲದಲ್ಲಿಯೂ ಕೂಡ ಅವನು ಆ ಭಗವಂತನ ಧ್ಯಾನದಲ್ಲೇ ಇದ್ದರೆ, ಆ ಭಗವಂತನ ಸ್ಮರಣೆ ಅವನಿಗೆ ಸತತವಾಗಿ ಬರ್ತಾ ಇದ್ದರೆ ಮುಕ್ತಿಗೆ ಹೋಗ್ತಾನೆ. ಇಲ್ಲದೆ ಹೋದರೂ ಬರೋದಿಲ್ಲ. ಅಲ್ಲಿ ಆಚಾರ್ಯರು ಗೀತಾ ಭಾಷ್ಯದಲ್ಲಿ ಒಂದು ಶ್ಲೋಕ ಹೇಳ್ತಾರೆ. ಭೀಷ್ಮಂದೇ ಉದಾಹರಣೆ ತಗೊಂಡಿದ್ದಾರೆ ಅಲ್ಲಿ. ಅಥವಾ ಜ್ಞಾನಿನಾಂ ಭವತ್ಯೇವ ಮುಕ್ತಿ, ಜ್ಞಾನಿಗಳಿಗೆ ಮುಕ್ತಿ ಆಗ್ತದೆ, ಆಗೋದಿಲ್ಲ ಅಂತಲ್ಲ. ಆದರೆ ಭೀಷ್ಮಾದೀನಾಂತು ತತ್ಕ್ಷಣೇ ಮುಕ್ತಿ ಅಭಾವ, ಭೀಷ್ಮನಿಗೂ ಮುಕ್ತಿ ಆಗ್ತದೆ ಮುಂದೆ, ಈಗ ಆಗಲಿಲ್ಲ. ಯಾಕದಾಗಲಿಲ್ಲ ಅಂದರೆ ಸ್ಮರಣಸ್ಥ್ಯಜತಿ, ಸ್ಮರಣೆ ಮಾಡ್ತಾ ಪ್ರಾಣ ಪರಿತ್ಯಾಗ ಮಾಡಬೇಕು. ಇತಿ ವರ್ತಮಾನ ಅಪದೇಶ ಹಿ ಕೃತಃ. ಪ್ರಾಣ ಪರಿತ್ಯಾಗ ಮಾಡುವಾಗ ಭಗವಂತನ ಸ್ಮರಣೆ ಮಾಡ್ತಾ ಪ್ರಾಣ ಪರಿತ್ಯಾಗ ಮಾಡಬೇಕು. ಸ್ಮರಣೆ ಮಾಡಿ ಆಮೇಲೆ ಪ್ರಾಣ ಪರಿತ್ಯಾಗ ಮಾಡುವುದಕ್ಕೂ ಸ್ಮರಣೆ ಮಾಡ್ತಾ ಪ್ರಾಣ ಪರಿತ್ಯಾಗ ಮಾಡುವುದಕ್ಕೂ ಈ ಪ್ರಬಲವಾದಂಥ ವ್ಯತ್ಯಾಸ ಇದೆ. ಈ ಒಂದು ಕ್ಷಣದಲ್ಲಿ ಭಗವಂತನ ಸ್ಮರಿಸಿದ, ಮುಂದಿನ ಕ್ಷಣದಲ್ಲಿ ಭಗವಂತನ ಈ ದೇಹವನ್ನು ಬಿಟ್ಟ. ಈ ಮೊದಲ ಕ್ಷಣದಲ್ಲಿ ಭಗವಂತನ ಸ್ಮರಣೆ ಇತ್ತು, ಮುಂದಿನ ಕ್ಷಣದಲ್ಲಿ ಭಗವಂತನ ಸ್ಮರಣೆ ತಪ್ಪಿತು. ಆದ್ದರಿಂದ ಪ್ರಾಣ ಪರಿತ್ಯಾಗ ಮಾಡುವಾಗ ಭಗವಂತನ ಸ್ಮರಣೆ ಇಲ್ಲದ ಕಾರಣಕ್ಕಾಗಿ ಮತ್ತೆ ತನ್ನ ಮೂಲ ರೂಪಕ್ಕೆ, ವಸುವಿನ ರೂಪಕ್ಕೆ ಅವನು ಹೊರಟೋಗ್ತಾನೆ. ಅದನ್ನೇ ಗರುಡ ಪುರಾಣದಲ್ಲಿ ಹೇಳಿದ್ದಾರೆ. ಜ್ಞಾನಿನಾಂ ಕರ್ಮಯುಕ್ತಾನಾಂ ಕಾಯತ್ಯಾಗ ಕ್ಷಣೋ ಯದ ವಿಷ್ಣು ಮಾಯಾ ತದಾ ತೇಷಾಂ ಮನೋಬಾಹ್ಯಂ ಕರೋತಿ ಅಂತ. ಎಂಥ ದೊಡ್ಡ ಜ್ಞಾನಿಯೇ ಆಗಿರಲಿ, ಭೀಷ್ಮನಂಥ ಜ್ಞಾನಿಯೇ ಆಗಿರಲಿ, ಇನ್ನೂ ಪ್ರಾರಬ್ಧ ಕರ್ಮ ಇದೆ ಅಂತಾದರೆ, ಇನ್ನೂ ಅನೇಕ ಜನ್ಮಗಳನ್ನು ಮೂಲ ರೂಪದಲ್ಲೂ ಅನೇಕ ಕಾರ್ಯಗಳಿವೆ, ಅವತಾರ ರೂಪದಲ್ಲೂ ಮತ್ತು ಅನೇಕ ಕಾರ್ಯಗಳನ್ನು ಮಾಡಬೇಕಾಗಿದೆ ಅಂತಾದಾಗ, ಕಾಯತ್ಯಾಗ ಕ್ಷಣ, ಈಗಿನ ಶರೀರವನ್ನು ಬಿಡುವ ಪ್ರಸಂಗವಿದ್ದಾಗ ಎಷ್ಟೇ ಭಗವಂತನ ಧ್ಯಾನ ಮಾಡಬೇಕು ಅಂತ ಕೂತರು ಭಗವಂತನೇ ಎದುರಿಗೂ ಇದ್ದರು. ಇದನ್ನು ಬಹಳ ಗಮನಿಸ್ಬೇಕು ನಾವು. ನಾವ್ಯಾಕೆ ಮತ್ತೆ ಹುಟ್ಟಿದ್ದೇವೆ ಅಂದರೆ, ನಮಗಂತೂ ಭೀಷ್ಮನನ್ನು ನೇರವಾಗಿ ನೋಡುವುದಾಗಲಿಲ್ಲ. ಕೃಷ್ಣನನ್ನು ನೇರವಾಗಿ ನೋಡುವುದು ನಮಗಾಗೋದಿಲ್ಲ. ನಾವು ಬರೀ ಸ್ಮರಣೆ ಮಾತ್ರ ಮಾಡ್ತೇವೆ, ಅದು ಸ್ವಲ್ಪ. ಭೀಷ್ಮ ನೇರವಾಗಿ ಭಗವಂತನ ನೋಡ್ತಾ ಇದ್ರು ಕೂಡ ಕೊನೆ ಕ್ಷಣದಲ್ಲಿ ಹೊರಟೋಯ್ತು.
ವಿಷ್ಣು ಮಾಯಾ ತದಾತೇಶ ಮನೋಭಾಷ್ಯಂ ಕರೋತಿ. ವಿಷ್ಣುವಿನ ಮಾಯೆ ಇದೆಯಲ್ಲ, ಮನಸ್ಸನ್ನು ನೀವು ಎಷ್ಟೇ ಬಿಗಿ ಹಿಡಿದು ಭಗವಂತನಲ್ಲಿ ನಿಲ್ಲಿಸಿದರೂ ನಿಮ್ಮ ಮನಸ್ಸನ್ನು ಮತ್ತೆ ಭಗವಂತನಿಂದ ಹೊರಗೆ ತಳ್ಳಿಬಿಡ್ತದೆ. ಇದೆಲ್ಲ ಮಾಡುವುದು ವಿಷ್ಣುವೇ. ಗರುಡ ಪುರಾಣದಲ್ಲಿ ಈ ಮಾತಿದೆ. ಬಹುಜನ್ಮ ವಿಪಾಕೇನ ಭಕ್ತಿಜ್ಞಾನೇನ ಯೇ ಹರಿಂ ಭವಂತಿ ತತ್ಮತಿಂ ತ್ವಂತೆ ದೇವೋ ಯಾತಿ ನ ಚಾನ್ಯಥ. ಬೇರೆ ಯಾರಿಗೂ ಆ ಭಗವಂತನ ಸ್ಮರಣೆನೇ ಬರೋದಿಲ್ಲ. ಬಹಳ ಜನ್ಮಗಳ ಸಂಸ್ಕಾರ ಬೇಕು, ಭಕ್ತಿ ಸಂಪಾದನೆ ಇರಬೇಕು, ಜ್ಞಾನ ಸಂಪಾದನೆ ಇರಬೇಕು. ಭಗವಂತನನ್ನು ಆ ಸಂದರ್ಭದಿಂದ ಯಾರು ಕಾಣ್ತಾರೆ ಅವರಿಗೆ ಆ ಶರೀರವನ್ನು ಪರಿತ್ಯಾಗ ಮಾಡುವ ಸಂದರ್ಭದಲ್ಲಿ ಆ ಭಗವಂತನ ಸ್ಮರಣೆ ಬರ್ತದೆ, ಹೊರತು ಇನ್ಯಾರಿಗೂ ಆ ಸ್ಮರಣೆ ಬರೋದಿಲ್ಲ ಅಂತ ಅದರ ತಾತ್ಪರ್ಯ. ಅದು ಬ್ರಹ್ಮವೈವರ್ತ ಪುರಾಣದ ಮಾತು. ಈಗ ಆಚಾರ್ಯರು ಒಬ್ಬ ಸಾಧಕನ ಸ್ಥಿತಿ ಹೇಗಿರ್ತದೆ ಅಂತ ಅನ್ನೋದನ್ನು ವರ್ಣನೆ ಮಾಡಿದ್ದಾರೆ. ಸ್ಪಷ್ಟವಾಗಿ ಭೀಷ್ಮಂದೇ ಉದಾಹರಣೆ ತಗೊಂಡಿದ್ದಾರೆ ಅಲ್ಲಿ. ಆದ್ದರಿಂದ ಭೀಷ್ಮನು ಕೂಡ ಆ ಭಗವಂತನ ಕೊನೆಯ ಕ್ಷಣದವರೆಗೂ ನೋಡ್ತಾ ಇದ್ರು. ಕೊನೆಯ ಕ್ಷಣದಲ್ಲಿ ಭಗವಂತನ ವಿಸ್ಮೃತಿ ಆಯಿತು. ಆದ್ದರಿಂದ ಮುಕ್ತಿಗೆ ಹೋಗುವುದು ತಪ್ಪಿತು. ಮುಕ್ತಿಗೆ ಹೋಗುವುದು ಅವನು ನಿಶ್ಚಿತ. ಆದರೆ ಆ ಕ್ಷಣದಲ್ಲಿ ಭಗವಂತನ ಸ್ಮರಣೆ ಕೊನೆಯ ಕ್ಷಣದಲ್ಲಿ ತಪ್ಪಿತಾದ್ದರಿಂದ ಅವನು ಆಗ ಮುಕ್ತಿಗೆ ಹೋಗೋದಿಲ್ಲ. ಇನ್ನೊಂದು ಕಾಲದ ವಿಳಂಬದ ಬಳಿಕ ಮುಕ್ತಿಗೆ ಹೋಗ್ತಾನೆ ಅಂತ ಹೀಗಾದ್ರೆ ಅರ್ಥ. ಎಂ ವಾಪಿ ಸ್ಮರಣ್ ಭಾವಂ ತ್ಯಜತ್ಯಂತೆ ಕಲೇವರಂ. ಭಗವದ್ಗೀತೆಯಲ್ಲಿ ಬಂದಿರುವಂತೆ ಭಗವಂತನನ್ನು ಕಾಣ್ತಾ ಶರೀರವನ್ನು ಬಿಡಬೇಕು. ಹಾಗೆ ಬಿಟ್ಟರೆ ಅದರಿಂದ ಮುಕ್ತಿ ಇದೆ ಹೊರತು ಒಂದ್ಸರಿ ಭಗವಂತನ ನೆನೆದು ಮುಂದಿನ ಕ್ಷಣದಲ್ಲಿ ಶರೀರವನ್ನು ಪರಿತ್ಯಾಗ ಮಾಡುವಾಗ ಭಗವಂತನನ್ನು ಮರೆತರೆ ಅದರಿಂದ ಮುಕ್ತಿ ಆಗೋದಿಲ್ಲ ಅಂತ ಅದರ ತಾತ್ಪರ್ಯ. ಅದನ್ನೇ ನಮ್ಮ ಗುರುಗಳು ಪುರಾಣಿಕಾಚಾರ್ಯರು ಅಡಿ ಟಿಪ್ಪಣಿಯಲ್ಲಿ ಹಾಕಿದ್ದಾರೆ. ಈ ಶ್ಲೋಕಕ್ಕೆ ಸಂಬಂಧಪಟ್ಟಂತೆ ಅಡಿ ಟಿಪ್ಪಣಿಯಲ್ಲಿ ಆ ವಿಷಯವನ್ನು ಹಾಕಿರುವುದು ಆ 2ನೇ ಅಧ್ಯಾಯದ ಸಂಗತಿಯೇ. ಮೂಲ ರೂಪ ವಸುವಿನಲ್ಲಿ ಆತ ಲೀನನಾಗಿ ಹೋದ ಅಂತ ಅದರ ತಾತ್ಪರ್ಯ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ. ವಿಷಯನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದಿರೋ ಇನ್ನು ಹೃಷಿಕೇಶನೆ ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ಮಸ್ತು.